ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಂಗೆ ಟೈಮ್ ಆಯ್ತು, ನಾನು ಅಂಗಡಿಗೆ ಹೋಗ್ತೀನಿ, ನೀವ್ ಮನೆಗೆ ಹೋಗಿ. ಅರ್ಥ ಆಯ್ತಲ್ಲ? ಸೀದಾ ಮನೆಗೆ ಹೋಗ್ಬೇಕು. ಅಕ್ಕ ಅಕ್ಕ ಅಕ್ಕ, ಏನೇ ರಾಜಿ ಇದು? ಇಷ್ಟೆಲ್ಲ ಮಾಡಿದ್ಮೇಲೂ ಅಕ್ಕ ನನ್ ಜೊತೆ ಮಾತಾಡದೆ ಹಾಗೆ ಹೋಗ್ತಿದ್ದಾಳೆ. ಇವತ್ ಮಾತಾಡಿಸ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಕಣೋ. ಏನೋ ನಾನ್ ಸಾಯೋವರೆಗೂ ಅಕ್ಕ ನನ್ನ ಕ್ಷಮಿಸಲ್ಲ ಅಂತ ಕಾಣಿಸುತ್ತೆ. ಯಾಕೆ ಹಂಗ್ ಮಾತಾಡ್ತೀಯಾ? ಅಕ್ಕ ಮಾತಾಡಿಸ್ತಾಳೆ, ಸ್ವಲ್ಪ ಟೈಮ್ ಕೊಡು. ರಾಜಿ, ನಿನ್ಗೆ ಹೊಸ ಬಟ್ಟೆ ಕೊಡಿಸ್ತೀನಿ ಕಣೆ. ಅಕ್ಕ ನನ್ ಜೊತೆ ಮಾತಾಡಂಗ್ ಮಾಡೆ. ರಾಜಕೀಯದಲ್ಲಿ ಇದ್ದು ಒಳ್ಳೆ ರಾಜಕಾರಣಿ ಹೆಂಗ್ ಮಾತಾಡ್ತೀಯ ನೋಡು. ಮಾತಾಡ್ಸೆ. ಸರಿ, ಇವತ್ತು ಅಕ್ಕನ ಹತ್ರ ಹೇಳಿ ಮಾತಾಡ್ಸ್ತೀನಿ. ಇರು ಅಣ್ಣ, ಒಂದ್ ಸ್ವೀಟ್ ಎತ್ಕೋತಾ ಇದೀನಿ. ಇದ್ಯಾಕೋ? ಅಕ್ಕನ ಜೊತೆ ಮಾತಾಡಿಸ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ. ಒಬ್ಬ ಹುಡುಗನ್ ಮುಂದೆ ಇಟ್ಕೊಂಡು ದೊಡ್ಡ ನಾಯಕ ಅಂತ ಬಿಂಬಿಸ್ಕೊತಾ ಇದ್ದಾನೆ. ನಮ್ಮ ಹತ್ರನು ಜೀವಕ್ ಜೀವ ಕೊಡೋ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ. ಅದೇನೋ ಅದೃಷ್ಟ ಮಾತ್ರ ಅವನ ಪಾಲ್ಗಿದೆ. ಎಲ್ಲದರಲ್ಲೂ ಲಕ್ ಅವನ ಕೈ ಹಿಡಿತಾ ಇದೆ. ಬೆಂಕಿ ದಗ ದಗ ಅಂತ ಉರೇಕತೈತಿ. ಸಾಹೇಬ್ರ, ಎಲ್ಲರ ಬುಡ್ದಾಗೂ ಗ್ಯಾಸ್ ಹೊಂಟತ್ರಿ. ಬೆಂಕಿ ಹೋಗಿನ ಬಸ ಬಸ ಅಂತ ಹೊರಗೆ ಹಾಕಕತ್ತಾರ. ರಾಜೇಶ, ನಮ್ಮ ಸಾಹೇಬ್ರನ್ನ ಎಲ್ಗೋ ಎತ್ಬಿಟ್ಟಿ. ರಾಜೇಶ, ನಂಗೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತದೆ ಕಣೋ. ಆದ್ರೆ ಈಗ್ಲೂ ಹೇಳ್ತಾ ಇದೀನಿ, ನನ್ನ ಐಡಿಯಾವರೆಗೂ ಎಲ್ಲ ಸರಿಯಾಗಿತ್ತು. ಆದ್ರೆ ಈಗ ಬದಲಾಗಿರೋ ಪ್ಲಾನಿಂದ ಅಪಾಯದ ರಿಸ್ಕೇ ಹೆಚ್ಚು. ಚಿಂತೆ ಮಾಡಬೇಡಿ ಅಣ್ಣ, ನಾನು ನಿಮ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದು ಬರೀ ಬಾಯಿ ಮಾತ್ಕಲ್ಲ. ನಿಮ್ ಮೇಲೆ ನನಗಷ್ಟು ಗೌರವ ಇದೆ. ಇದರಿಂದ ನನಗೂ ಲಾಭ ಆಗುತ್ತೆ ಅಣ್ಣ. ನಮಸ್ಕಾರ. ತೀರ್ಥ, ಎಲ್ಲ ವ್ಯವಸ್ಥೆ ಆಗಿದೆಯೇನಪ್ಪ? ಎಲ್ಲ ರೆಡಿ ಸರ್, ನಾವು ಅನ್ಕೊಂಡಾಗೆ ಆಗತ್ತೆ. ಗುಡ್. ಏನಪ್ಪ ನಿನ್ನ ಹೆಸರು? ರಾಜೇಶ್ ಅಂತ ಸರ್. ರಾಜೇಶ, ಈಗ ನೀನೇ ಹೀರೋ ಕಣಯ್ಯ. ನೀನ್ ಆಡೋ ನಾಟಕ ತುಂಬಾ ಚೆನ್ನಾಗಿರ್ಬೇಕು. ನಮ್ ವಿರುದ್ಧ ಬಂಡಾಯ ಎದ್ದಿರೋ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಬಿಸಿ ಮುಟ್ಟಿಸ್ಬೇಕು. ನಿನ್ನ ಮೈ ಮೇಲೆ ಉರಿಯೋ ಬೆಂಕಿ ಅವ್ರ ಬುಡಕ್ ಹತ್ತಬೇಕು. ನೀನೇನು ಚಿಂತೆ ಮಾಡಬೇಡ, ನಮ್ಮ ಹುಡುಗರು ನಿನ್ ಸುತ್ತಮುತ್ತನೇ ಇರ್ತಾರೆ. ನಿನ್ಗೇನು ಆಗೋದಕ್ಕೆ ಬಿಡೋದಿಲ್ಲ. ಆಗ್ಲಿ ಸರ್, ನನಗೆ ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ. ನೀವೆಲ್ಲರೂ ಹೆಮ್ಮೆ ಪಡೋ ಹಾಗೆ ನಾನು ಮಾಡ್ತೀನಿ ಸರ್. ಗುಡ್. ತೀರ್ಥ, ನಾವು ಅನ್ಕೊಂಡಂಗೆ ಇದೊಂದು ಶಕ್ತಿ ಪ್ರದರ್ಶನ ಆಗ್ಬಿಟ್ರೆ ನಿನ್ನ ಕನಸೆಲ್ಲ ನನ್ಸಾದಂಗೆ. ಥ್ಯಾಂಕ್ ಯು ಸರ್. ಹಾ, ಸರಿ ಸರಿ, ಮುಂದಿನ ಕೆಲಸ ನೋಡ್ಕೊಳ್ಳಿ. ಸರಿ ಸರ್. ಈ ಸಾರಿನೂ ನಿಮ್ಗೆ ಬಿ ಫಾರಂ ಸಿಗಲ್ಲ ಅನ್ಸುತ್ತೆ. ನಿಮ್ ಎಮ್ಮೆಲ್ಲ ಕನ್ಸೋ ಕನ್ಸಾಗೆ ಉಳಿಯತ್ತೆ ಬಿಡಿ. ಮುಚ್ಚೋ ಬಾಯಿ ಸಾಕು. ಈ ಸಾರಿ MLA ಅಭ್ಯರ್ಥಿ ನಾನೇ. ತೀರ್ಥದ ಮೇಲೆ ಸಚಿವರಿಟ್ಟರ ನಂಬಿಕೆ ಹಾಳಾಗ್ಬೇಕು, ಆ ಅಮಾಯಕನ ಜೀವ ಬಲಿಯಾಗ್ಬೇಕು. ಅಪ್ಪ, ನೀನೇ ಹೇಳಪ್ಪ, ಅಣ್ಣನ್ ಸಂಕಟ ನೋಡಕ್ ಆಗ್ತಾ ಇಲ್ಲ. ನಾನ್ ಮಾತಾಡ್ತೀನಿ ಬಾ, ನನ್ಗೇನ್ ಭಯ ಬಾ. ಸುಮಿ, ಏನಪ್ಪ ಮಗಳು ಪಿಸ್ ಪಿಸ ಗುಸ್ಗುಸ ಅಂತ ಮಾತಾಡ್ತಿದ್ದೀರಾ? ನಂಗೆ ಹೇಳಲ್ವಾ? ನನ್ನಿಂದನೇ ಗುಟ್ ಮಾಡ್ತಿದ್ದೀರಾ? ನಿಂತಾವ ಏನ್ ಗುಟ್ಟು ಮಗಳೇ? ನಿಂತಾವ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು ಮಗಳೇ. ಏನಪ್ಪ ಅದು? ಏನಿಲ್ಲ ಕಣವ, ರಾಜೇಶ ಬದಲಾಗವನೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವೇನವ? ತಮ್ಮನಾಗಿ ಅಕ್ಕನ ರಕ್ಷಣೆ ಮಾಡ್ತಾವನೆ. ಅಕ್ಕಂಗೆ ಒಂಚೂರು ನೋವಾದ್ರೂ ಭಾಳ ನೊಂದ್ಕತಾನೆ. ಆಮೇಲೆ ಕೆಲ್ಸಕ್ಕೆ ಬೇರೆ ಹೋಯ್ತೀನಿ ಅಂತ ಹೇಳವನೆ. ಮನೆ ಸಾಲ ಎಲ್ಲ ತೀರ್ಸವನೆ. ಇಂಥ ಅಂತಂದ್ರೆ ಸಿಗೋದು ಪುಣ್ಯ ಕಣವ. ಅದಕ್ಕೆ ನೀನು ಅವನ್ನ ಇನ್ಮೇಲಾದರೂ ಮಾತಾಡಿಸ್ಬೋದಲ್ವೇನವ?
ಅದ್ಯಾಕವ ಸುಮ್ಮನೆ ಹಂಗೆ ನೋಡಿಯೇ? ಏನೋ ಓದು ಅವನ ತಲೆಗೆ ಗೊತ್ತಿಲ್ಲ ಪಾಪ. ಏನು ಓದೋರೆ ಎಲ್ಲ ಉದ್ಧಾರ ಆಗ್ಬಿಟ್ಟವ್ರು? ಓದೋರು ಯಾರು ಉದ್ಧಾರ ಆಗಿಲ್ವ ನಮ್ಮಿ? ಏನೋ ಅವನಿಗೇನು ಇಷ್ಟನೋ ಆ ಕೆಲಸ ಮಾಡಿಕೊಂಡು ಜೀವನದಲ್ಲಿ ಉದ್ಧಾರ ಆದ್ರೆ ಸಾಕಲ್ವೇನವ? ಅಲ್ಲ ಕಣ್ಮಗಳೇ, ಎಂತೆಂಥವ್ರನ್ನೋ ಕ್ಷಮಿಸಿದೀಯ. ಈ ತಮ್ಮನ ವಿಚಾರದಲ್ಲಿ ಯಾಕಮ್ಮ ಹಿಂಗೆ ಮಾಡ್ತೀಯ? ನೀನು ಮಾತಾಡಿಸ್ತಾ ಇಲ್ಲ ಅಂತ ಎಷ್ಟೊಂದು ಬೇಜಾರು ಮಾಡ್ಕೊಂಡು ಗೊತ್ತಾ ಅವನು? ಹಳೆದೆಲ್ಲ ಮರ್ತ್ಬಿಟ್ಟು ದಯವಿಟ್ಟು ಮಾತಾಡ್ ಶುರು ಮಾಡವ. ಹೌದಕ್ಕ, ಇವತ್ ನಮ್ಮ ಅಕ್ಕ ಮಾತಾಡ್ತಾಳೆ, ನಾಳೆ ಮಾತಾಡ್ತಾಳೆ ಅಂತ ಕಾಯ್ತಾ ಇರ್ತಾನೆ. ಇವತ್ ವಿಜಯಮ್ಮನ್ ಮನೆಯಿಂದ ಬರುವಾಗ ನೀನ್ ಅವನ ಜೊತೆ ಮಾತಾಡ್ತೀಯ ಅನ್ಕೊಂಡಿದ್ದ, ಆದ್ರೆ ನೀನ್ ಮಾತೇ ಆಡಿಲ್ಲ. ಅವನ್ ಎಷ್ಟ್ ಬೇಜಾರ್ ಮಾಡ್ಕೊಂಡ ಗೊತ್ತಾ? ನಾನ್ ಏನ್ ಮಾಡಿದ್ರೆ ಅಕ್ಕ ನನ್ ಜೊತೆ ಮಾತಾಡ್ತಾಳೆ, ನಾನ್ ಬದುಕಿರೋವರೆಗೂ ಅಕ್ಕ ನನ್ ಜೊತೆ ಮಾತಾಡೋದಿಲ್ವೇನೋ ಅಂತ ನೊಂದ್ಕೊಂಡಿದ್ದಾನೆ ಕಡೆ. ನಿಮಗ್ ಮಾತ್ರ ಹೃದಯ ಇರೋದ, ನನಗಿಲ್ವಾ? ನನ್ ತಮ್ಮನ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೀನಪ್ಪ. ಅವನ್ ತನ್ಮೇಲೆ ತಾನು ಆಣೆ ಹಾಕೊಂಡಿದ್ದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೀನಿ ಅಷ್ಟೆ. ಅವನ್ ಆಣೆ ಆಗ್ದೆ ಹೋಗಿದ್ದಿದ್ರೆ ಇಷ್ಟ ದಿನ ನಾನು ಸುಮ್ಮನೆ ಇರ್ತಿದ್ನ? ಯಾವಾಗ್ಲೋ ಮಾತಾಡ್ಸ್ಬಿಡ್ತಿದ್ದೆ. ನೋಡಿ, ನಾಳೆ ಅವ್ನು ಹುಟ್ಟಬ್ಬ ಅಂತ ಅವ್ನ್ ಹೊಸ ಬಟ್ಟೆನೂ ತಂದಿದ್ದೀನಿ. ನಾಳೆ ದೇವಸ್ಥಾನದಾಗೋ ಅವನ ಹೆಸರಲ್ಲಿ ಅರ್ಚನೆ ಕೊಟ್ಟಿದ್ದೀನಪ್ಪಯ್ಯ. ಅವ್ನು ನನ್ನ ಹತ್ರ ಮಾತಾಡ್ಸಲ್ಲ ಅಂತ ಆಣೆ ಮಾಡಿರೋದನ್ನ ಊಫಿ ಮಾಡು ನನ್ನ ತಾಯಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅವನಣ್ಣೆ ಕುಂಕುಮ ಇಟ್ಟು ಹೊಸ ಬಟ್ಟೆ ಕೊಟ್ಟು ಮಾತಾಡಿಸ್ತೀನಪ್ಪಯ್ಯ. ಅವನ ಜೊತೆ ಮಾತಾಡ್ಸ್ದೆ ನಂಗೂ ಇರಕ್ ಆಗ್ತಿಲ್ಲ. ಅಕ್ಕ ಸುಮ್ಮನೆ ಅಳ್ಬೇಡ ಕಣವ, ಅಳ್ಬೇಡ. ನೋಡಿ, ಅವನ್ಗಿದೆಲ್ಲ ಗೊತ್ತಾಗ್ಬಾರ್ದು. ಇದೆಲ್ಲ ನಾಳೆವರೆಗೂ ಗುಟ್ಟಾಗಿರ್ಬೇಕು. ನಾಳೆ ಆದ್ಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಅಕ್ಕ, ಅಣ್ಣ ನಾಳೆ ಮನೇಲಿ ಇರ್ತಿ ತಾನೆ? ನಾಳೆ ನಮ್ಮ ಪಕ್ಷದ ಹೋರಾಟ ಇದೆ. ನಮ್ಮ ಶಕ್ತಿ, ನಮ್ಮ ಅಣ್ಣನ ಶಕ್ತಿ ಏನು ಅನ್ನೋದನ್ನ ಮಂತ್ರಿಗಳಿಗೆ ತೋರಿಸೋ ದಿನ. ನಾಳೆ ನಾವೇನಾದ್ರೂ ಅನ್ಕೊಂಡಂಗೆ ಆಗ್ಬಿಟ್ರೆ ಈ ರಾಜೇಶ ಎತ್ತರಕ್ಕೆ, ತುಂಬಾ ಎತ್ತರಕ್ಕೆ ಹೋಗ್ಬಿಡ್ತಾನೆ. ಅಣ್ಣ, ನಾಳೆ ನಿನ್ ಹುಡ್ದಬ್ಬ. ನಾಳೆ ಒಂದಿನ ಆದ್ರೂ ನಿನ್ ಪಕ್ಷದ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಮ್ ಜೊತೆಗಿರೋ. ಇಲ್ಲ, ನಾಳೆ ನನ್ನ ಪಾಲಿಗೆ ದೊಡ್ಡ ದಿನ, ನಾನು ಹೆಸರು ಮಾಡೋ ದಿನ. ನಾಳೆ ನೀವೆಲ್ಲರೂ ನನ್ನ ಬಗ್ಗೆ ಹೆಮ್ಮೆ ಪಡ್ತೀರಾ. ಪಕ್ಷದಲ್ಲಿ ದೊಡ್ಡ ದೊಡ್ಡವರೆಲ್ಲ ನನ್ನ ಬಗ್ಗೆ ಮಾತಾಡಂಗಾಗತ್ತೆ, ಊರಿಗೂರೇ ಮಾತಾಡುತ್ತೆ. ನೋಡ್ತೀರಿ. ರಾಜೇಶ, ಇಷ್ಟ ದಿನ ನೀನು ಎಲ್ಲೋದ್ರು ಏನು ಮಾಡಿದ್ರು ನಾವು ಅಡ್ಡಿ ಮಾಡಿಲ್ಲ. ನಾಳೆ ಒಂದಿನ ಮಾತ್ರ ಎಲ್ಲೂ ಹೋಗ್ದಂಗೆ ನಮ್ಮ ಜೊತೆ ಇದ್ಬಿಡ್ಲ? ಹ್ಞೂ ಅಣ್ಣ, ನಾಳೆ ನಿನ್ಗೆ ಅಕ್ಕ ಸರ್ಪ್ರೈಸ್ ಕೊಡ್ತಿದ್ದಾಳೆ. ಈ ರಾಜಿ ಏನು? ಏನ್ ಸರ್ಪ್ರೈಸು? ನಾಳೆ ದೇವಸ್ಥಾನದಲ್ಲೇ ಗೊತ್ತಾಗತ್ತೆ. ಸರಿ. ಹೇಳ್ಬೇಡ ಅಂದಿದ್ದೆ ತಾನೆ, ನನ್ ಕರ್ಮ.
ರಾಜಿ ರಾಜಿ ಅಣ್ಣ ಇಲ್ಲಿಂದ ಬಂತೆ ದುಡ್ಡು. ಇದನ್ನ ಯಾವಾಗ ತಂದೆ? ಅಯ್ಯೋ ಬಿಡು ಕಿವಿನ, ಇದನ್ ತಂದಿರೋದು ನಾನಲ್ಲ. ನೀನಲ್ವಾ? ಅಪ್ಪ ತಂದ್ರ? ಅಪ್ಪ ಹೊರಗೆ ಹೋಗಲ್ಲ. ಅಪ್ಪ ಏನಾದ್ರು ದುಡ್ಡು ಕೊಟ್ಟಿದ್ರಾ? ಅಯ್ಯೋ ಪೆದ್ದು, ಇದನ್ ತಂದಿರೋದು ನಿನ್ ಪ್ರೀತಿ ಅಕ್ಕ. ಏನಂದೆ ಏನಂದೆ ನೀನು? ನನ್ಗೆ ಅಂತಾನೆ ತಂದಿದ್ದೇನೆ. ನನ್ನ ಅಕ್ಕ ನನ್ಗೆ ಅಂತಾನೆ ತಂದಿದ್ದ? ಹೌದು ಕಣೋ, ಇದ್ರಲ್ಲಿ ಶರ್ಟ್ ಇದೆ, ಬೇಗ ಬೇಗ ಹಾಕೋ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದೀವಿ, ನಿನ್ಗೆ ಅಲ್ಲೊಂದ್ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅಕ್ಕ, ಬಟ್ಟೆ ತುಂಬಾ ಚೆನ್ನಾಗಿದೆ ಅಕ್ಕ, ನನಗ್ ತುಂಬಾ ಇಷ್ಟ ಆಯ್ತು. ರಾಜಿ, ಹುಟ್ಟಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದು ಅಂತ ಹೇಳೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಬೇಗ ರೆಡಿ ಆಗೋದಕ್ಕೆ ಹೇಳು. ಸರಿ ಅಕ್ಕ, ನಾನು ರೆಡಿ ಆಗ್ತೀನಿ. ಅಪ್ಪ, ಅಣ್ಣ ಎಷ್ಟು ಖುಷಿಯಾಗಿದ್ದಾನಲ್ವಾ? ಇವತ್ತು ಅಕ್ಕ ಮಾತಾಡ್ಸ್ದಾಗಂತೂ ಅವನನ್ನ ಹಿಡಿಯೋರಿರಲ್ಲ, ನೋಡ್ತಾ ಇರು. ಮಗು ತರ ಬಿಕ್ಕಿ ಬಿಕ್ಕಿ ಹತ್ಬಿಡ್ತಾನೆ. ಅಲ್ಲ ಕಣವ, ನನಗೇ ಅಳು ಬರ್ತಾೈತೆ. ನಾನೇ ಅವರಿಬ್ರು ಯಾವಾಗ ಮಾತಾಡ್ತಾರಪ್ಪ ಅಂತ ಕಾಯ್ತಾ ಇದ್ದೀನಿ. ಇನ್ನು ಅವನಿಗೆ ಖುಷಿ ಆಗೋದಿಲ್ವಾ? ಅಪ್ಪ, ರಾಜಿ ಹೆಂಗ್ ಕಾಣ್ತಿದ್ಯಾ? ಅಬ್ಬಪ್ಪ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಕ್ಬಿಡುತ್ತೆ ನಿನ್ಗೆ. ಏ ರಾಜೇಶ, ನೋಡ್ಲಾ ನಿನ್ನ ಅಕ್ಕ ನಿನಗೆ ಒಪ್ಪು ಅಂತ ಸರಿಯಾದ ಬಟ್ಟೆ ಹೆಂಗ್ ತಂದವಳೆ ಅಂತ. ನೀನು ತಗತೀಯ ಆ ಬೇಡದಿರೋ ಬಟ್ಟೆಗಳನ್ನೆಲ್ಲ. ನೋಡು, ಈ ಬಟ್ಟೆ ಹಾಕೊಂಡಾಗ ರಾಜ್ಕುಮಾರ ಅಂತಾರ ಕಾಣ್ತಿದೀಯ. ರಾಜೇಶ ರಾಜೇಶ ಅಲ್ಲ 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 ರಾಜೇಶ, ಏನಪ್ಪ ಹೀರೋ ಗತಿ ಜಗ ಜಗ ಅಂತ ಮಿಂಚಕತಿಯಲ್ಲ. ರೆಡಿ ಆದ್ಯಾ? ನಡಿ, ಸಾಹೇಬ್ರು ಕಾರ್ ಕಳಿಸ್ಯಾರ, ಟೈಮ್ ಮತ್ ಹೋಗೋಣ. ಚಿಟ್ಟಣ್ಣ, ಇವತ್ ನಾವೆಲ್ಲ ದೇವಸ್ಥಾನಕ್ಕೆ ಹೊಟ್ಟಿದ್ವಿ, ಪೂಜೆ ಮುಗಿಸ್ಕೊಂಡು ಅಣ್ಣ ಕೆಲ್ಸಕ್ಕೆ ಬಂದ್ಬಿಡ್ತಾನೆ. ಇಲ್ಲ ರಾಜಿ, ಇವತ್ತು ಮುಖ್ಯವಾದ ಕೆಲಸ ಇದೆ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿರಿ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲ ಕಳ್ಳ ರಾಜೇಶ, ನಿಮ್ಮ ಅಕ್ಕ ನಿಂತ ಇವತ್ತು ಮಾತಾಡ. ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಬರ್ತೀನಪ್ಪ. ಸರಿ, ಬೇಗ ಬಾರೋ. ಹಾ ಅಪ್ಪ. ಅಪ್ಪ, ರಾಜಿ, ಹೊರಡಣ್ವಾ? ರಾಜೇಶ, ಕೌನ್ಸಿಲರ್ ಸಾಹೇಬ್ರ ಮನೆಗೆ ಹೋಗ್ಬತ್ತೀನಿ ಅಂತ ಹೋದ ಕಣವ. ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಕೌನ್ಸಿಲರ್ ಸರ್ ಮನೆವರೆಗೂ ಕಾರ್ ಕಳ್ಸಿದ್ರಂತೆ ಅಕ್ಕ. ಸುಮ್ನೆ ಯಾಕವ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯೆ? ಸಾಹೇಬ್ರು ಅವ್ನಿಗೆ ಯಾವ್ದೋ ದೊಡ್ಡ ಕೆಲಸ ವಹಿಸಿರ್ಬೇಕು, ಅದಕ್ಕೆ ಮನೆ ಗಂಟ ಕಾರ್ ಕಳ್ಸವ್ರೆ. ಅವನು ನೀವು ದೇವಸ್ಥಾನಕ್ಕೆ ಹೋಗಿರಿ, ನಾ ಬರ್ತೀನಿ ಅಂತ ಹೇಳವನೆ. ಬಾ, ನಾ ಹೋಗಿರೋಣ. ಅಯ್ಯೋ ಬಂಗಾರಿ, ಅಪ್ಪ ತಮ್ಮ ಹೋಗಿದಾನೆ ಅಂತ ಅಕ್ಕಂಗೆ ಎಷ್ಟು ಬೇಜಾರಾಗಿದೆ ನೋಡು. ಸುಮ್ಮನಿರ ನೀನು. ನಾನು ಅವನ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಇಟ್ಕೋ, ಬೀಗ ತಗೊಂಡ್ ಬರ್ತೀನಿ. ಇವತ್ತು ರಾಜಕೀಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಏರಿಯಾ ಹುಡುಗ ರಾಜೇಶ ಬೆಂಕಿ ಹಚ್ಕೊಳ್ಳೋ ನಾಟಕ ಆಡ್ತಿದ್ದಾನೆ. ಅದು ಅವ್ರಿಗೆ ನಾಟಕ, ಆದ್ರೆ ನಮ್ಗೆ ಅದು ನಿಜ ಆಗ್ಬೇಕು. ಅಂದ್ರೆ
ಏನ್ ನಿಮ್ ಮಾತಿನ ಅರ್ಥ? ಸರಿಯಾದ ಟೈಮ್ ನೋಡ್ಕೊಂಡು ಕಟ್ಟಿಗೀರಿ ಅವ್ರ ಮೈ ಮೇಲೆ ಬಿಡು. ಸಿಗಾಕೊಂಡ್ರೆ ತಗೋ, ಇದಿನ್ನೂ ಅಡ್ವಾನ್ಸು. ಕೆಲಸ ಮುಗಿದ್ಮೇಲೆ ಮಿಕ್ಕಿದನ್ನು ಕೊಡ್ತೀನಿ. ನೀನ್ ಯಾವುದಕ್ಕೂ ಹೆದರ್ಕೊಂಬೇಡ. ಯಾರ್ ಕಟ್ಟಿಗೆ ಇರೋದು, ಯಾರ್ ಬೆಂಕಿ ಕೊಟ್ರು ಅಂತ ಯಾರಿಗೂ ಗೊತ್ತಾಗಲ್ಲ. ಹಂಗೂ ನೀನೇನಾದ್ರೂ ಸಿಕ್ಕಾಕೊಂಡ್ರೆ ನಿನಗ್ ಬೇಲ್ನ ನಾನು ಕೊಡ್ತೀನಿ. ರಾಜೇಶ, ಏನು ತೊಂದರೆ ಇಲ್ಲ, ಎಲ್ಲ ಸರಿಯಾಗಿ ವ್ಯವಸ್ಥೆ ಆಗಿದೆ. ನೀನ್ ಗಾಬರಿ ಆಗ್ಬೇಡ. ಗಾಬರಿ ಏನಿಲ್ಲ ಅಣ್ಣ, ನಾನ್ ಮಾಡ್ತೀನಿ. ಇದೇನೋ ವಾಸನೆ ಬರ್ತಾ ಇದೆ. ಡೂಪ್ಲಿಕೇಟ್ ಅಂತ ಹೇಳಿ ಒರಿಜಿನಲ್ ತಗೊಂಡ್ಬಿಟ್ಟಿಯಾ ಹೇಗೆ? ಇಲ್ಲ ಅಣ್ಣ, ಬರೀ ಬಣ್ಣ ನೀರಷ್ಟು ಹಾಕಿದ್ರೆ ಡೌಟ್ ಬರುತ್ತಂತ ಸ್ವಲ್ಪ ಮಿಕ್ಸ್ ಮಾಡಿದೀವಿ ಅಷ್ಟೇ. ನೋಡಿ, ಬೆಂಕಿ ಏನು ಹತ್ತಲ್ಲ, ನೀರು. ಸರಿಯೇನು? ಆಯ್ತು ಅಣ್ಣ. ನಮ್ ಪಕ್ಷ ಬಿಟ್ಟು ಹೋದ ಶಾಸಕರೆಲ್ಲ ರೆಸಾರ್ಟ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಪ್ರೆಸ್ ಮೀಟ್ ಶುರುವಾಗ್ತಿದ್ದಾಗೆ ನಮ್ ಪ್ರತಿಭಟನೆನೂ ಜೋರಾಗುತ್ತೆ. ಸುಮ್ಮನೆ ಇನ್ನೂ ಬೇಜಾರು ಮಾಡ್ಕೊಂಡೇ ಇದೆಯಲ್ಲವ. ಅವನು ಹೇಳಿಲ್ವಾ ನಾವು ದೇವಸ್ಥಾನಕ್ಕೆ ಹೋಗೋರೊಳಗೆ ಬಂದ್ಬಿಡ್ತೀನಿ ಅಂತ? ಬಾ, ನಾವು ಹೋಗಿರೋಣ. ಬರ್ತಾನ ಅವನು? ಬರ್ತಾನಲ್ವೇನಪ್ಪ? ಬರ್ತಾನಕ್ಕ. ಯಾಕೋ ಹೇಗೆ ತುಂಬಾ ಪಡ್ಕೋತಿದೆ ಕಣೆ, ಏನೋ ಒಂಥರ ಸಂಕಟ. ಅದು ತುಂಬಾ ದಿನದ ಮೇಲೆ ತಮ್ಮನ್ ಮಾತಾಡ್ತಾ ಇದೆಯಲ್ಲವ, ಆ ಕುತೂಹಲಕ್ಕೆ ಒಂಥರ ಸಂಕಟ ಆದಂಗೆ ಆಯ್ತದ ಅಷ್ಟೇ. ಅಕ್ಕ, ಲಿಂಬೆ ಹಣ್ಣಿನ ಶರ್ಬತ್ ಮಾಡ್ಕೊಡ್ಲಾ? ಬೇಡ ಕಣೆ, ರಾಜೇಶನು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ ಬಿಡು, ಹೊಸ ಕೆಲ್ಸ ಅಲ್ವಾ, ಹೆಂಗೋ ಏನೋ. ಮೊದಲನೇ ದಿನನೇ ತಡವಾಗೋದು ಬೇಡ. ಹೆಂಗಿದ್ರು ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ದಾನಲ್ಲ, ಬರ್ತಾ. ಅಯ್ಯೋ ಅಪ್ಪ, ರಾಜೇಶನ್ ಫೋಟೋ. ಅಯ್ಯಯ್ಯೋ, ಹೊಡೆದೇ ಹೋಗಿದೆ. ಬಂದು ಎತ್ಕೊಂಡ್ರೆ ಬರವ. ಇರಪ್ಪ, ಎತ್ತಿಟ್ಬಿಡ್ತೀನಿ. ಅಯ್ಯೋ, ಏನಾಯ್ತಕ್ಕ? ಸ್ವಲ್ಪ ಗಾಸ್ ತಾಕ್ತಿ ಬಿಡು. ಅಯ್ಯಯ್ಯೋ, ರಕ್ತನೇ ಬಂದ್ಬಿಡ್ತಲ್ಲವಾ. ಅಯ್ಯಯ್ಯೋ, ಎಲ್ಲಾರು ಶುಭ ಕಾರ್ಯಕ್ಕೆ ಹೊರಟಾಗ ರಕ್ತ ಬರಬಾರ್ದು ಅಂತಾರೆ, ಅಪಶಕ್ನ ಆಯ್ತಲ್ಲವಾ. ಅಯ್ಯೋ, ಹಂಗೇನು ಇಲ್ಲ, ನೀನ್ ಸುಮ್ನಿರಪ್ಪ. ನಾನು ಅದ್ ಯಾವ್ದೋ ಜ್ಞಾನದಲ್ಲಿ ಗಾಜ್ ಎತ್ತುತ್ತಿದ್ನಲ್ಲ, ಸ್ವಲ್ಪ ತಾಕ್ಬಿಡ್ತು ಅಷ್ಟೆ. ಬಹುಶಃ ದೇವ್ರೆ ಇದನ್ನೆಲ್ಲ ಎತ್ತೋದ್ ಬಿಟ್ಟು ಬೇಗ ಹೋಗಿ ನಿನ್ ತಮ್ಮನ ಹತ್ರ ಮಾತಾಡು ಅಂತ ಈ ರೀತಿ ರಕ್ತ ಬರ್ಸಿ ಸೂಚನೆ ಕೊಡ್ತಿರ್ಬೇಕು. ರಾಜಿ, ತಗೋ, ಇದನ್ನ ಎತ್ತಿಡು, ಹೊಸ ಕಟ್ ಹಾಕ್ಸೋಣ. ನಾನ್ ಬೇಗ ಬೇಗ ಇದನ್ನ ಮುಗಿಸ್ಬಿಡ್ತೀನಿರಪ್ಪ. ರಾಜಿ, ಇವತ್ತು ನಾನು ರಾಜೇಶನ್ ಜೊತೆ ಮಾತಾಡುವಾಗ ಹೆಂಗಾದ್ರೂ ಮಾಡಿ ವಿಡಿಯೋ ಮಾಡೆ. ಅದ್ಯಾಕಕ್ಕ? ನಾನು ಅವನ ಜೊತೆ ಮಾತಾಡುವಾಗ ಅವನ ಕಣ್ಣಲ್ಲಿ ಅಕ್ಕನ ಮೇಲಿರೋ ಪ್ರೀತಿ ಕಾಣುತ್ತೆ. ನಾನು ಅದನ್ನ ಮತ್ತೆ ಮತ್ತೆ ನೋಡ್ಬೇಕು, ಅದಕ್ಕೆ. ವಾ, ದೇವಸ್ಥಾನದಲ್ಲಿ ಇವತ್ತೊಂದು ಸಿನಿಮಾನೇ ಶೂಟಿಂಗ್ ಆಗಂಗದೆ. ಅಪ್ಪ, ಆ ಸಿನಿಮಾ ಹೆಸರು ಅಕ್ಕ ತಮ್ಮ ಅಂತ. ಈ ಅಣ್ಣ ತಂಗಿ ಅಂತ ಬಂದಿತ್ತಲ್ಲ, ಹಂಗೆ ಚೆನ್ನಾಗಿರ್ತದೆ. ಅಕ್ಕ, ಇವತ್ತು ತಮ್ಮನ್ ಜೊತೆ ಮಾತಾಡ್ಸೋ ಖುಷಿಗೆ ನನ್ಗೊಂದ್ ಕ್ಯಾಮ್ರಾ ಫೋನ್ ತಕೊಡ್ತೀಯಾ? ಆಯ್ತು ಕಣೆ, ತಗೊಡ್ತೀನಿ. ಕೊಡ್ದಲ್ಲ ಚಾನ್ಸು. ಏನಾಯ್ತಪ್ಪ? ಬೆಕ್ಕಡ್ಡ ಹೋಯ್ತು ಸರ್. ಅಕ್ಕ, ಕುಂಕುಮನು ಚೆಲ್ಲೋಯ್ತು.